ಕೋವಿಡ್ ಬಗ್ಗೆ ರಾಷ್ಟ್ರ ಸರ್ಕಾರ ರಾಜ್ಯ ಸರ್ಕಾರ ಟ್ರೀಟ್ಮೆಂಟ್ ಕೊಡ್ತೇವಲ್ಲ, ಬೇರೆ ಕಾಯಿಗೆ ಎಲ್ಲೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಅದೇ ಮೊನ್ನೆ ಡೆಂಗೆ ಜ್ವರ ಬಂದಾಗ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರು. ಹಾಗೆ ಇವತ್ತು ಬಂದಿರತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ನಮ್ಮ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ವಿರೋಧ ಪಕ್ಷ ಅಂತ ಬಿಜೆಪಿ ಅವರು JDS ಅವರು ಅಪಪ್ರಚಾರ ಮಾಡ್ತಕ್ಕಂಥ ವಿಷಯದ ಬಗ್ಗೆ ಈ ಸಭೆ ಪ್ರತಿಭಟನೆ ನಾವು ಕರೆದಿದೆ. ಅದು ವಾದವೇನು? ವಾಲ್ಮೀಕಿ ನಿಗಮದ ಹಗರಣ ಮೊದಲನೇದು, ಎರಡನೇದು ಮೂಢ ಹಗರಣ. ವಾಲ್ಮೀಕಿ ಹಗರಣ 25/5/2024 ಹೊರಗೆ ಬಂತು. ಇದು ಸಾಕಷ್ಟು ಕಳೆದ ತಿಂಗಳು 15ನೇ ತಾರೀಕಿಂದ 26ರವರೆಗೂ ತಡೆದಂತ ವಿಧಾನಸಭೆಯಲ್ಲಿ ಸಾಕಷ್ಟು ಈ ಎರಡು ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಮೊದಲು ಒಂದು ವಾರ ಪೂರ್ತಿ ವಾಲ್ಮೀಕಿ ಹಗರಣ ಬಗ್ಗೆ ಚರ್ಚೆ ಆಯಿತು. ಎರಡನೇ ಒಂದು ವಾರ ಪೂರ್ತಿ ಮೂಢ ಹಗರಣ ಬಗ್ಗೆ ಚರ್ಚೆ ಆಯಿತು. ವಾಲ್ಮೀಕಿ ಹಗರಣ ಚರ್ಚೆ ಆಗ್ಲಿಕ್ಕೆ ಕಾರಣ ಏನು ಅಂದ್ಕೊಂಡ್ರೆ, ಬಹಳ ಅವೆಲ್ಲ ಏನೇನೋ ಸಾಧ್ಯತೆಗಳಿವೆ. ಇದರಲ್ಲಿ ಸಿದ್ದರಾಮಯ್ಯನವರಾಗಲಿ ಕರ್ನಾಟಕ ಸರ್ಕಾರದಲ್ಲಿ ಯಾವ ಒಂದು ಗುಂಜೋಸ ಪಾತ್ರ ಇಲ್ಲ. ಯಾರೊಂದು ಅವ್ರಿಗಂತೇನು ಚಂದ್ರಶೇಖರ್ ಅಂತ ಒಬ್ಬ ಕ್ಯಾಶಿಯರು, ವಾಲ್ಮೀಕಿ ನಿಗಮದಲ್ಲಿದ್ದಂಥ ಒಬ್ಬ ಕ್ಯಾಶಿಯರು, ಅಲ್ಲಿ MD ಅವರು ಮತ್ತು MD ಅವರು ಮತ್ತು ಮ್ಯಾನೇಜರ್ ಮಾಡಿದಂಥ ಹಗರಣವನ್ನು ನೋಡಿ ಬೇಸತ್ತು ಅದನ್ನ ಕಂಟ್ರೋಲ್ ಮಾಡದೇ ಇದ್ರು ಸಹ ಮೇಲಧಿಕಾರಿಗಳಿಂದ ಸಹಿ ತಗೊಂಡ್ರಿಂದ ಅವನು ಬೆಂಗಳೂರು ಶಿವಮೊಗ್ಗದ ವಾಸ ಮನೆ ಬಂದಾಗ ಮುಂದೆ ಎಲ್ಲಿ ನನಗೆ ಗಂಟೆ ಬರುತ್ತೆ, ನಾನು ಜೈಲಿಗೆ ಹೋಗುತ್ತಂತ ಮಾನಸಿಕವಾಗಿ ಖಿನ್ನನಾಗಿ ಮರ್ಯಾದೆಗೆ ಅಂಗಿ ಅವನೊಂದು ಡೆತ್ ನೋಟ್ ಬರ್ದ. ಆ ಡೆತ್ ನೋಟಲ್ಲಿ ಏನು ಬರ್ದ, ಡೆತ್ ನೋಟ್ ಬರ್ಬಿಟ್ಟು ಅವತ್ತು ರಾತ್ರಿ ಸ್ವಂತ ಅವನ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ಮರಿಗಾರ ಶಿವಮೊಗ್ಗದಲ್ಲಿ ನೇಣು ಹಾಕ್ಕೊಂಡ. ಬೆಳಿಗ್ಗೆ ಎದ್ದು ನೋಡಿದಾಗ ಅವನು ಶವಾಗಿ. ಆ ಹೆಂಡತಿ ಮಕ್ಕಳ ಪೊಲೀಸ್ ಎತ್ತಿಸಿದ್ರು. ಪೊಲೀಸ್ ಬಂದು ಎಲ್ಲ ನೋಡಿ ಎಲ್ಲ ಪಿಚ್ಚೆಲ್ಲ ನೋಡಿ ಅವನ್ನೆಲ್ಲ ಅವನಿಗೆ ಅವನಲ್ಲಿ ಮರಣ ಶಾಸನ ಬರುತ್ತೆ. ಡೆತ್ ನೋಟ್ ಅಂದರೆ ಸಾಯೋದಕ್ಕೆ ಮುಂಚೆ ಅವನು ಬರುವಂಥ ಪತ್ರ. ಆ ಪತ್ರ ನೋಡಿದಾಗ ಲೇಖನಗಂದ್ರೆ ನನ್ನ ಸಾವಿಗೆ ಏನು ವಾಲ್ಮೀಕಿ ಕಳೆದ ಒಂದು ವಾರದ ನಡತಕ್ಕಂಥ ಭ್ರಷ್ಟಾಚಾರ ಹಗರಣಗಳನ್ನು ನೋಡಿ ಸಾಕಾಗಿ ನನಗೂ ಸಹ ಈ ಕಳಂಕ ಬರಬಾರದು ಅನ್ನೋದು ನಾನು ನಿಷ್ಠೆಯಿಂದ ಪ್ರಾಮಾಣಿಕ ರೈತರ ಮಗನಾಗಿ ಹುಟ್ಟಿ ನಮ್ಮಪ್ಪ ಕೂಲಿ ಮಾಡಿ ನನ್ನ ಉಳಿಸಿರ್ಬೇಕಂದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಂದ್ರೆ ನಾನು ಇದರಿಂದ ಮುಕ್ತಿ ಆಗಬೇಕು ಅನ್ನೋದ್ರೆ ನಾನು ಏನಾದ್ರು ಆತ್ಮಹತ್ಯೆ ಮಾಡಿಕೊಂಡ್ರೆ ಮಾತ್ರ ನಮ್ಮ ತಂದೆ ತಾಯಿ ಮುಕ್ತಿ ಸಿಗ್ಬೋದು ಅಂತಕ್ಕಂಥ ತೀರ್ಮಾನ ಒಬ್ಬ ವ್ಯಕ್ತಿ ಕಾಣಿಸ್ತಂದ್ರೆ ಅವನು ಎಂಥ ಮನುಷ್ಯ ಇರಬೇಕು ಅಂತ ನೀವು ಯೋಚನೆ ಮಾಡಿ. ಅದ್ರಲ್ಲಿ ಏನು ಬರ್ತಾನೆ ಈ ಹಗರಣಕ್ಕೆ ಅಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಪದ್ಮನಾಭರವರು MD ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮನಾಭರವರು, ಅದೇ ಕ್ಯಾಶಿಯರ್ ಅಂತ ಪರಶುರಾಮರು, ಈ ಇಬ್ಬರು ವ್ಯಕ್ತಿಗಳ ಕಾರಣ ಅಂತ ಬರ್ತಾನೇನ ಸಿದ್ದರಾಮಯ್ಯ ಕಾರಣ, ಅಧ್ಯಕ್ಷ ನಾಗೇಂದ್ರ ಕಾರಣ, ಮಂತ್ರಿಗಳಾದ ನಾಗೇಂದ್ರ ಕಾರಣ, ಆತ ನಿಗಮ ಅಧ್ಯಕ್ಷದ ಪ್ರಜ್ವಲ್ ಕಾರಣ ಅಂತಕ್ಕಂಥ ಎಲ್ಲೂ ಪ್ರತಾಪ್ ಕಾರಣ ಅಂತ ಎಲ್ಲೂ ಬರ್ತದೆ. ಆದರೂ ಸಹ ಇದು ಬಂದಂಥ ತಕ್ಷಣವೇ ಮುಖ್ಯಮಂತ್ರಿಗಳು MD ಅವರನ್ನ, ಆ ಪರಶುರಾಮನ್ನ ಇಬ್ಬರನ್ನು ಆ ಗೈಗೆ ಸಸ್ಪೆಂಡ್ ಮಾಡಿ ಇಡೀ ನಿಗಮದ ಎಲ್ಲ ವ್ಯವಹಾರವನ್ನು ಒಂದು ಅರ್ಧ ನಿಮಿಷದಲ್ಲೇ ಸೀಜ್ ಮಾಡ್ತಿದ್ರು. ಆ ಒಂದು ನಿಮಿಷದಲ್ಲಿ ಎಲ್ಲ CID ಕೊಟ್ಟು, COD ಕೊಟ್ಟು, ಇಡಿ ಕೊಟ್ಟು ಎಲ್ಲ ತನಿಖೆಯಿಂದಲೂ ಸಹ ತನಿಖೆ ಮಾಡಿಸಿ ಒಂದೇ ವಾರದೊಳಗೆ ಏನು 190 ಕೋಟಿ ಇರ್ತಕ್ಕಲ್ಲ, ಅಲ್ಲಿ ಹಾಗಿದ್ದು 90 ಕೋಟಿ, ಅದು ದುರ್ವಾರಾಗಿದ್ದು 95 ಕೋಟಿ ಆಗಿತ್ತು. ನಿಜ, 100% ಸತ್ಯ. ಅದು ಮುಖ್ಯಮಂತ್ರಿ ಅವ್ರ ಸರ್ಕಾರದ ಹೆಸರು ಆಗಿಲ್ಲ ಅಂತ ಯಾರು ಹೇಳಿಲ್ಲ. ಗೊತ್ತಾದ ತಕ್ಷಣ ಮುಖ್ಯಮಂತ್ರಿ ಗೊತ್ತಾದ ತಕ್ಷಣ ಅಧ್ಯಕ್ಷರನ್ನ, ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಅಧಿಕಾರ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು 40 ಕೋಟಿ ರೂಪಾಯಿ ಬ್ಯಾಂಕ್ ಡೆಪಾಸಿಟ್ ಇದ್ದಂತ ಸೀಜ್ ಮಾಡ್ತಾರೆ. 15 ಕೋಟಿ ಬಂಗಾರ ಸಿಕ್ಕಿದೆ. ಒಂದು ಎಲ್ಲ 100 ಬ್ಯಾಂಕುಗಳಿಗೆ ಚಾರ್ಜ್ ಮಾಡಿದ್ರು. ಬಾಂಬೆ, ಹೈದರಾಬಾದ್ನಾಗೆ ಬ್ರ್ಯಾಂಡಿ ಶಾಪ್ ಮಾಡಿದ್ರು, ಚೌರಂಗಡಿಗೂ ಮಾಡಿದ್ರು. ಅದೆಲ್ಲರೂ ಸೀಜ್ ಮಾಡಿ ₹100 ಕಮ್ಮಿ ಅಂದಾಗ ಎಲ್ಲವೂ ರಿಕವರಿ ಮಾಡಿ ಬ್ಯಾಂಕ್ ಸಬ್ಸಿಡಿ ಜಮಾ ಮಾಡಿದ್ದಾರೆ. ಇದು ವಾಲ್ಮೀಕಿ ಪ್ರಕರಣದ ಹಗರಣ. ಇದು ಸಾಕಷ್ಟು ಪ್ರಚಾರ ಒಂದು ವಾರಗಟ್ಟಲೆ ವಿಧಾನಸಭೆ ಚರ್ಚೆ ಮಾಡಿದ್ರು. ಮುಖ್ಯಮಂತ್ರಿ ಉತ್ತಮ ಕೊಡಕ್ ಬಿಡಲಿಲ್ಲ. ನಮ್ಗೆಲ್ಲ MLA ಆಗಿ ನನ್ನ ಆದಿಯಾಗಿ ಸಹ MLA ನಾಚಕ. ಆ ರೀತಿಯಲ್ಲಿ ನಾವು MLAಗಳು ವಿಧಾನಸೌಧ ನಮ್ಮನ್ನು ಕಳಿಸಿದ್ರೆ, ಕಾಯಕಿವೆ ಕೈಲಾಸ ಅಂತ ಕಳಿಸಿದ್ರೆ, ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಎಷ್ಟು ಅಸಹ್ಯ ಮಾಡಿದ್ರು ಬಿಜೆಪಿಯವರು ಮತ್ತು JDS. ದೇಶದ 78 ವರ್ಷದ ಸ್ವತಂತ್ರ ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲಿ
ಅಷ್ಟು ಅಸಹ್ಯ ಮಾಡ್ಕೊಂಡು ಬೆಳಗಿಂದ ಸಾಯಂಕಾಲದವರೆಗೂ ಅದು ಬಾವಿ ಅಂತ ಇರ್ತದೆ ನಮ್ದಲ್ಲ ಅಲ್ಲಿ ಹಾಳು ಬಾವಿ ಐತಿ ಸ್ಪೀಕರ್ ಮುಂದೆ ಆ ಹಾಳು ಬಾವಿ ಕೇಕೆ ಹೊಡೆಯೋದು ಏನು ಮಾತಾಡೋದು ಬಿಡಲಿಲ್ಲ. ಮುಖ್ಯಮಂತ್ರಿ ನಮ್ಗೆ ಅವಕಾಶವೇ ಕೊಡಲಿಲ್ಲ, ಎಲ್ಲ ಅವಕಾಶನೂ ಮಾತಾಡಕ್ಕೆ ಕೊಟ್ಟರು. ಆದರೆ ಅವರು ಮುಖ್ಯಮಂತ್ರಿಗಳು ಇದು ಉತ್ತರ ಕೊಡೋಕೆ ಅವಕಾಶ ಕೊಡಲಿಲ್ಲ. ಕೇಕೆ ಹೊಡೆಯರು, ಕೂಗರು, ಕುಡುಕರು ಅಂತ ನಾವು ಬೈದ್ವಿ. ನಿಜವಾದ ಕುಡುಕರೇ ನಿಯತ್ತರು, ಕುಡುಕರಷ್ಟು ನಿಯತ್ ಬೇರೆ ಯಾರಿಗೂ ಇಲ್ಲ ನಮಗೆ ಅಂತ ಕೆಲಸ ಮಾಡಿದ್ರು. ಆದ್ರೂ ಸಹ ಸಿದ್ದರಾಮಯ್ಯ ಬಿಡಲಿಲ್ಲ. 1.25 ಗಂಟೆಗಳ ಕಾಲ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಯಾಗಿ ಏನು ಉತ್ತರ ಕೊಡುವ ಉತ್ಸವನ್ನ 1 ಗಂಟೆ 45 ನಿಮಿಷಗಳ ಸಂಪೂರ್ಣದ ಉತ್ಸವವನ್ನು ಕೊಟ್ಟು ಅದು ರೆಕಾರ್ಡ್ ಮಾಡ್ತಿದ್ದಾರೆ. ಅದು ಪೂರ್ತಿ ಅದು ರೆಕಾರ್ಡ್ ಆಗೈತಿ. ಇವ್ರು ಕೇಕೆ ಹೊಡೆದ ಅವಕಾಶ ಕೊಡಲು ಸುಳ್ಳು ಹೇಳ್ತಾರೆ ಇವರು. ಇದು ಸುಳ್ಳು ಸ್ಪಷ್ಟವಾದ ಉತ್ತರ ಕೊಟ್ಟರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಮುಂದಿನ ವಾರ ಕೇಳಿದ್ರು, ಅದೇನು ವರ್ಕೌಟ್ ಆಗಲಿಲ್ಲ ಅವ್ರಿಗೆ. ವಾಲ್ಮೀಕಿ ಹೇಳಿದಾಗ ಏನು ವರ್ಕೌಟ್ ಆಗಲಿಲ್ಲ. ಯಾಕೆಂದ್ರೆ ಒಂದು ಪೈಸೆ ಅಗಲಾಗಿದ್ದು 100 ನಿಜ, ಅದನ್ನು ಪತ್ತೆ ಹಚ್ಚಿ ಎಲ್ಲರಿಗೂ ಅಧಿಕಾರಿಗಳು ಏನೇನು ಕೊಡಬೇಕು ಕೊಟ್ಟದ್ದು ನಿಜ, ಅಧಿಕಾರ ಶಿಕ್ಷೆ ಕೊಡೋದು ನಿಜ, ಜೊತೆಗೆ ಹಣ ಸಂಪೂರ್ಣವಾಗಿ ಒಂದು ಪೈಸೆನೂ ಕಮ್ಮಿ ಇರುವ ವಾಪಸ್ ಹೋಗೋದು ನಿಜ. ಜೊತೆಗೆ ಈಗಾಗಲೇ ಅದ್ರ ಬಗ್ಗೆ ನಿನ್ನೆ ದಿವಸ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಸಚಿವರು ಸಹ ಎಲ್ಲ 136 ಶಾಸಕರು ಒಬ್ಬ ಇಂಡಿಪೆಂಡೆಂಟ್ ಶಾಸಕರು ಸಭೆ ಕರೆದ್ರು. 4 ಗಂಟೆಯಿಂದ ರಾತ್ರಿ 8, 9, 10 ಗಂಟೆ ಆದ ಅದೆಲ್ಲ ಸ್ಪಷ್ಟವಾದ ವಿವರಣೆ ಕೊಟ್ಟರು. ನಿನ್ನೆ ದಿವಸ ಚಾರ್ಜ್ ಶೀಟ್ ಆಗಿದೆ, ನಿನ್ನೆ ದಿವಸ ಚಾರ್ಜ್ ಶೀಟ್ ಇದು ಆಗಿದೆ, ಮೂಡಕ್ಕಾಗಿದೆ. ಅಲ್ಲಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನು ಎನ್ಕ್ವೈರಿ ಆಗುತ್ತೆ. ಇದನ್ನು ಕೈಬಿಟ್ರೆ ಅವರು ಅಲ್ಲೆಲ್ಲ ಇದೆ ವರ್ಕೌಟ್ ಆಗಲ್ಲ, ಇದು ವಾಲ್ಮೀಕಿ ಹೇಳಿದಾಗೆ ಅಂತೇಳಿ ಮುಂದೆ ಮಾಡ್ರಿ ಏನಾದರೂ ಮಾಡಿ ಸಿದ್ದರಾಮಯ್ಯನ ಮುಖಕ್ಕೆ ಮಸೆ ಬೆಳಿಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಬೇಕು ಅಂತೇಳಿ ಈ ಮೂಢ ಹಗರಣ ತಗೊಂಡ್ರು. ಮೂಢ ಹಗರಣ ಏನಪ್ಪಾ ಅನ್ನಕಂದ್ರೆ 1998ನೇ ಇಸ್ವಿಯಲ್ಲಿ ಯಾವುದೋ ಒಂದು ಜಮೀನು ಮೈಸೂರು ಕೂಡ ಸೇರಿದಿಲ್ಲ ಅಭಿನವ, ಮೈಸೂರು ಪಕ್ಕದಲ್ಲೇ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥ ಏರಿಯಾ ಅದು. ಅದಾದ್ಮೇಲೆ 2006ಗೆ ಅದು ಡಿನೋಟಿಫಿಕೇಶನ್ ಒಳಪಟ್ಟೈತಿ. ಡಿನೋಟಿಫಿಕೇಶನ್ ಒಳಪಟ್ಟು ಯಾರೋ ದೇವರಾಜನನ್ನು ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿ 6 ವರ್ಷ ಆಗಿದೆ. 6 ವರ್ಷದ ಮೇಲೆ ಒಂದು ಕಾನೂನು ಬಂತು, ಮಹಿಳೆಯರಿಗೆ ಹಕ್ಕು. ವಂಶವೃಕ್ಷದ ಪ್ರಕಾರ ಅಚ್ಚಿನ ಆಸ್ತಿಯಲ್ಲಿ ವಂಶವೃಕ್ಷದ ಪ್ರಕಾರ ನಿಮ್ಮ ವಂಶದ ಆಸ್ತಿ ಸ್ವಸಾಹಿತಿಗಳು ಯಾವ ಹಕ್ಕು ಅಂತ ಅವಾಗ ನೀವು ಸ್ವಲ್ಪ ಕೂದಲು ಬದಲು ಕಟ್ಟಿಬಿಟ್ರಿ. ತಪ್ಪು ಅಂತಲ್ಲ, ನಿಮ್ಮ ಹಕ್ಕಾಗ ನಿಮ್ಗೆ ಅವಾಗ ಶಕ್ತಿ ಬಂತು. ಸರಿ ಮುಂಚೆ ನೋಡಿದ್ರು ಯಾಕೆ ಮಾಡ ಅವನೇನು ಮಾಡ ಅವ್ನು ಅದೇನೇ ಮಾಡೋರು. ಈಗ ಬರ್ರಿ ಅದೇನಂತ ಕೊಟ್ಟು ಕಾತೊಳ್ತಾರೆ. ನಿಮ್ಗಂತೂ ಅದು ಹೇಳ್ಬಾರ್ದು. ಯಾಕೆಂದ್ರೆ ನಮ್ಮ ಆಸ್ತಿಗೆ ಬರೋದಿಲ್ಲ ಅಂತ ಪಾಸಿ ಮಾಡ್ತಾರೆ. ನಾನು ಪಾಸಿ ಮಾಡೀನಿ ನಮ್ಮ ಅಪ್ಪಳಿಗೆ ಮಾಡ್ತಾರೆ. ಹಾಗೆ ಏನು ಸಿದ್ದರಾಮಯ್ಯನವರ ಕುಟುಂಬದ ಅಳಿಯಾದಲ್ಲ ತಮ್ಮ, ಆ ತಮ್ಮ ಜಗದೀಶನನ್ನು ಇನ್ನೊಬ್ಬ ಇಬ್ಬರು ಜಗದೀಶ ಮತ್ತು ಗೋಳಿಶನ್ ಅವ್ರು ಏನು ಮಾಡಿದ್ರು, ಇಬ್ಬರು ಮಾತಾಡ್ಕೊಂಡ್ರು. ಅವ್ರಿಗೆ ಅವ್ರ ಅಪ್ನಾಸ್ತಿ ಹಂಚಿಕೆ ಕೊಟ್ಟರು. ಅವ್ರ ಅಪ್ನಾಸ್ತಿ ಹಂಚಿಕೆ ಕೊಂಡಂಥ ಸಂದರ್ಭದಲ್ಲಿ ಜಗದೀಶ ಮತ್ತು ಅವ್ರ ತಮ್ಮ ಇಬ್ಬರು ಮಾತ್ಕೊಂಡು, ಮತ್ತು ನಮ್ಮ ತಮ್ಮಿಗೆ ಅರ್ಶನ ಕೊಂಕು ಏನಾದ್ರು ಕೊಡಬೇಕಾಗುತ್ತೆ, ನಮ್ಗಿರೋದೇ ಜಮೀನು ಕಮ್ಮಿ ಐತಣ್ಣ, ಇಬ್ಬರು ಸೇರಿ ಪಕ್ಕ ನಮ್ಮ ರಾಮಣ್ಣ ಜಮೀನು ಕೊಡ್ತಾನಂತೆ, ಆ ಜಮೀನು ಖರೀದಿ ಮಾಡ್ಕೊಂಡು ಅದನ್ನು ನಮ್ಮ ತಂಗಿ ಕೊಡೋಣ ಅಂತ ಅವ್ರು ಮಾತಾಡ್ತಿದ್ರು. 6 ವರ್ಷ ಆದಮೇಲೆ ಖರೀದಿ ಮಾಡ್ಕೊಂಡು ಅದಾದ ರಿಜಿಸ್ಟರ್ ಮಾಡ್ಕೊಂಡು 6 ವರ್ಷ ತಂಗಿ ಬರ್ಕೊಟ್ಟೇ ಇಲ್ಲ. ಅವರು ತಂಗಿ ಕೇಳಲಿಲ್ಲ, ಇವ್ರು ಬರ್ಕೊಡ್ಲೇ ಇಲ್ಲ. ಅಲ್ಲಿ ಅವ್ರಿಗೆ ವಿಷಯ ಪರಿಕೊಟ್ಟು ಆಗಲಿ ಒಂದು ವಿಷಯ ಪರಿಕತ್ ಮಾಡ್ಕೊಂಡು ಬಂದಾಗ ಇಬ್ಬರು ಮಾತಾಡ್ಕೊಂಡು ಅದು ತಂಗಿ ದಾನ ಬರ್ಬೋದು ಆ ಜಮೀನು ಅಂತೇಳಿ ಅದನ್ನ ದಾನಪತ್ರ ಮಾಡ್ತಕ್ಕಂಥ ಆಸೆ. ಅದಾದ 4-5 ವರ್ಷದ ಮೇಲೆ ಮೈಸೂರು ದೂಡರು ಆ ಆಸ್ತಿಯನ್ನು, ಆ ದೂಡ ಅಂದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ನಮ್ದು ಹೆಂಗೆ ಹೊನ್ನಾಳಿ ಪುರಸಭೆ ಆದಾಗ ನಾವು ಹಿರೇಕಲ್ ಮಠ ಆಗಿ ಒಂದು ದೇವನಹಳ್ಳಿ ಸೇರ್ಕೊಂಡು ಹಂಗೆ ಆ ಏರಿಯಾನ ಈ ಜಮೀನಿದ್ದಂಥ ಏರಿಯಾನು ಸಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಸೇರಿಕೊಂಡು ಅದನ್ನು ಸಹ ಅಲಿನೇಷನ್ ಮಾಡೋಕ್ಕೆಲ್ಲ ರೆಕಾರ್ಡು, ಪ್ಲಾನು, ಎಸ್ಟಿಮೇಟು, ಡ್ರೈನು, ರೋಡು, ರೇಟೆಲ್ಲ ಹಾಕೋದು. ಆಮೇಲೆ ಇವರು ಗೊತ್ತಾಗ್ತಿದ್ರು ಯಾರಿಗೆ, ಸಿದ್ದರಾಮಯ್ಯನವ್ರ ಕುಟುಂಬಕ್ಕೆ ಗೊತ್ತಾದ್ಮೇಲೆ ಅವರು ಒಂದು ಅರ್ಜಿ ಕೊಟ್ಟರು. ನನ್ನ ಜಮೀನನ್ನು ನನ್ನ ತಂದೆ ಕೊಟ್ಟಂಥ 3 ಎಕರೆ 19 ಗುಂಟೆ ಜಮೀನಲ್ಲಿ ನೀವು ಫಾರ್ಮೇಷನ್ ಮಾಡಿ ಹೊರಡಿಸಿ ನನ್ನ ಗಮನ ಬರದಂಗೆ ಮಾಡಿದ್ರಿ, ನನಗೆ ಇದ್ರ ಬಗ್ಗೆ ವಾಪಸ್ ಕೊಡಬೇಕು ಅಂತ ಕೇಳ್ತಾರೆ. ಅವಾಗ ದೂಡ ಆಗಿದ್ದಂಥ ದೂಡ ಹಾಕೊಂಡ್ಬಿಟ್ಟಿದೆ. ಎಲ್ಲ ಬಿಜೆಪಿ ಮುಖ್ಯಮಂತ್ರಿಗಳು ಇದ್ರು, ಬಿಜೆಪಿ ಸದಸ್ಯರು ಇದ್ರು, ಬಿಜೆಪಿ ಸರ್ಕಾರ ರಚನೆ ಮಾಡಿದಂಥ 3 ಅಧ್ಯಕ್ಷರು ಇದ್ದ, ಅವ್ರ ನೇತೃತ್ವ ಬಹಳ ಪ್ರಕರಣಗಳಿತ್ತು. ಎಲ್ಲರೂ ಕರ್ಕರ್ ರಾಜಿ ಮಾಡಿ 50 ಫೀಟಿಂದ ಅರ್ಧ ನಿಮಗೆ ನಿನ್ನ ಡಿವೈಸ್ನಲ್ಲಿ ಎಷ್ಟು ಸೈಟ್ ಆಗಿದಾವೋ ಅದ್ರ ಅರ್ಧ ನಿಮಗೆ ಕೊಡ್ಕೊಳ್ಳೋ ಅಂತ
ಒಂದು 20-25 ಜನ ಒಪ್ಕೊಂಡ್ರು ಅಂತ ಕೊಡ್ರಿ, ನಂದು 10 ಸೈಟ್ ಆಗಿದ್ರೆ 5 ಕೊಡ್ರಿ, 5 ಆಗಿದ್ರೆ 2.5 ಕೊಡಿ, ಈ ಥರ ಎಲ್ಲ ಮಾಡ್ಕೊಂಡ್ರು. ಅದೇ ಸಿದ್ದರಾಮಯ್ಯ ಕುಟುಂಬದವರು ಸಹ ಒಬ್ರು. ಆದ್ರೆ ಪುಷ್ಪವತಿ ಲಾಯರಕ್ಕೆ ಆಕೆ ಲಾಯರ್ ಆದ್ರಿಂದ ಆಕೆ ಅವ್ರ ಜೊತೆಗೊಂದು ಸ್ವಲ್ಪ 20 ಜಾಸ್ತಿ ಹಚ್ಕೊಂಡು ಅವ್ರು 20 ಜನ ಒಪ್ಪಲಿಲ್ಲ. ನಾವು ಅರ್ಧ ಕೊಪ್ಪಲ್ಲ ಪೂರ್ತಿ ಹೋಗ್ಬೇಕು ಅಂತ ಕೇಳ್ಕೊಂಡೆ. ನಮ್ಗೆ ಅಪ್ಪನ ಎಲ್ಲ ನೀವು ಲೆಕ್ಕ ಮಾಡ್ಕೊಂಡಿದ್ರಿ. ಇವತ್ತು ಕೋಟಿಗಟ್ಟಲೆ ಭವಿಷ್ಯಕ್ಕೆ 100 ರೂಪಾಯಿ ಇವತ್ತು 1,000 ಗಟ್ಟಲೆ ಬರ್ತಾರೆ. ನನಗೆ 100 ಪೂರ್ವ ಕೊಡ್ಬೇಕಂತ ಕೇಳ್ಕೊಂಡೆ. ಅದು 3 ವರ್ಷಗಟ್ಟಲೆ ಕೋರ್ಟಲ್ಲಿ ನಡೆದು ಕೋರ್ಟಲ್ಲಿ ಮೈಸೂರು ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಯಾರು ಕೋರ್ಟ್ ಹೋಗಿದ್ರು ಇವ್ರು ತಗೊಂಡ್ಬಿಟ್ಟಿದ್ರು, ಇವ್ರಿಗೆ ಏನು ಮಾಡೋಕ್ಕಾಗಲ್ಲ. ಒಟ್ಟಿಗೆ ಮೇಲೆ ತಗೊಂಡಿದ್ರು ಇವ್ರಿಗೆ ಏನು ಮಾಡೋಕ್ಕಾಗಲ್ಲ. 14 ಸೆಟ್ ಸೀಮಿತ ಅಲ್ಲಿಗೆ. ಯಾರು ಕೋರ್ಟ್ ಹೋಗಿದ್ರು ಅವರೆಲ್ಲರಿಗೂ 100ಕ್ಕೂ 100 ಭಾಗ ಕೊಡಬೇಕು ಅಂತ ಕೋರ್ಟ್ ತೀರ್ಮಾನ ಮಾಡ್ತಾರೆ. EM ಸಹ ಕೋರ್ಟ್ ಹೋಗಿದ್ರೆ 20 ಸೆಟ್ ಸೈಟ್ ಸಿಗ್ತದೆ. ಯಾಕೆ ಬೇಕು ಅಂತ ಸಿದ್ದರಾಮಯ್ಯ ಕೇಳ್ತೇವೆ, ಒಪ್ಪಿಗೆ ಹೋಗಿರ್ತಾ ಇದ್ದೀನಿ ಅದನ್ನ ತಗೊಂಡೆ ಮಾಡ್ತೀವಿ ಅಂತ ಹೇಳಿದಾಗೆ IM ಒಪ್ಪಿಕೊಂಡು 14 ಸೈಟ್ ತಗೊಂಡೈತಿ. ಉಳಿದೆಲ್ಲ 100 ರೂಪಾಯಿ. ಅದನ್ನೂ ಸಹ ಏನು ಸಿದ್ದರಾಮಯ್ಯ ಚುನಾವಣೆ ನಿಂತ ಸಂದರ್ಭದಲ್ಲಿ ನಾವೇ ಹಿಂಗೆ ಅಫಿಡವಿಟ್ ಹಾಕ್ತಾವೋ ಹಂಗೆ ಅಫಿಡವಿಟ್ ಹಾಕದಲ್ಲಿ ಅವರ ಕುಟುಂಬದ ಆಸ್ತಿಯನ್ನು ಸಹ ಸೇರಿಸಿದ್ದಾರೆ. ಇದರಲ್ಲಿ ಯಾವ ಮುಚ್ಚುಮರೆನೂ ಆಗಿಲ್ಲ. ಇಷ್ಟಾದರೂ ಸಹ ಇವತ್ತು ಏನಾದರೂ ಕಪ್ ಚುಟ್ಟೆ ತೆಗಬೇಕು, ಕಪ್ ಚುಟ್ಟೆ ತರಬೇಕು ಅಂತೇಳಿ ಲೌಡಿಗಂಡೆಲ್ಲ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸಿದ್ದರಾಮಯ್ಯ ಅಕ್ರಮ ಸೈಟ್ ತಗೊಂಡ್ರೆ, ಅಕ್ರಮ ಸೈಟ್ ತಗೊಂಡ್ರೆ ನೋಡೋದಾಗ ಅಷ್ಟೇ ಅಲ್ಲ. ವಾಲ್ಮೀಕಿ ಅವರಿಗೆ ಅಲ್ಲದೆ ಈ ಮೆಸ್ಸೇಜ್ ಯಾಕೆ ಮೆಸ್ಸೇಜ್ ಇವತ್ತು ನಾನೇನಪ್ಪ ತಾಲೂಕು ತಹಸೀಲ್ದಾರ್ದಾರಪ್ಪ, AC ಅದಾರಪ್ಪ, ಚೆಕ್ಕೋಣಾದ ಅಧಿಕಾರ ಆಯ್ಕೆ ಪರಿಹಾರ ಯಾವುದೋ ನಮ್ಮದು ಪ್ರಕೃತಿ ವಿಕೋಪ ಇದಕ್ಕೆಲ್ಲ ಕೊಡ್ತಕ್ಕಂಥ ಕೆಲವು ಅಧಿಕಾರ DC ತಹಸೀಲ್ದಾರಿಗೆ ಕೊಡ್ತಾರೆ. ಇವಷ್ಟೇ ಗದಗ ಹೊನ್ನಾಡಿ ಈ ರೋಡ್ಗೆ ರೋಡಿಗೆ ಜಾಗ ಜಮೀನುಗಾರಲ್ಲ ಆ ಮಾಲೀಕರಿಗೆ ಚೆಕ್ ಕೊಡ್ತಕ್ಕಂಥ ಅಧಿಕಾರ AC-ಗೆ ಐತಿ. ಸರ್ಕಾರ ನಿಗಮದವರು ಸರ್ಕಾರ ದುಡ್ಡು ಕಟ್ಟರೆ ಕಂಪ್ನಿ ನಿಗಮಕ್ಕೆ ಅವರು AC ಕೊಟ್ಟು ಹಾಕ್ಯಾರ. ಇಲ್ಲಿ AC ಅವ್ರಿಗೆ ಪರಿಹಾರ ಕೊಡೋದಾಗ ಗಂಟು ಹೊಡೆದಂದ್ರೆ ನಾನು MLA ರಾಜೀನಾಮೆ ಕೊಡ್ಬೇಕಾ? ರೈತರ ಪರಿಹಾರಕ್ಕೆ ತಹಸೀಲ್ದಾರ್ ಚೆಕ್ ಕೊಡೋಕೆ ಅಲ್ಲೆಲ್ಲ ತಹಸೀಲ್ದಾರ್ ಗಂಟು ಹೊಡೆದ್ರೆ ನಾನು ರಾಜೀನಾಮೆ ಕೊಡ್ಬೇಕು. ಯಾವುದೋ ನೀವು ಚೆಕ್ ಮುಖ್ಯಮಂತ್ರಿ ಇಲ್ಲವೇ ಇಲ್ಲ. ಅವ್ರೇನು ಆದೇಶ ಮಾಡ್ತಾರೆ, ಇಂತಿಂತ ನಿಗಮಕ್ಕೆ ಇಷ್ಟು ಕೋಟಿ ಕೊಡ್ರಿ ಅಂತ ಆದೇಶ ಮಾಡ್ತಾರೆ. ಇವನ ಅವ್ರೇನು ಚೆಕ್ ಬಾರ್ದು ಅಲ್ಲಿಗೆ ಕೊಡಲ್ಲ. ಸಂಬಂಧಪಟ್ಟಂತ ಇಲಾಖೆ, ಆರ್ಥಿಕ ಇಲಾಖೆ, ಆರ್ಥಿಕೆಯಿಂದ ಕೃಷಿ ಅಲ್ಲಿ ಕಳಿಸ್ತಾರೆ. ಅಲ್ಲಿ ಅಧಿಕಾರ ಆ ಚೆಕ್ ಚಲಾಯಿಸಿ ಸೈನ್ ಮಾಡ್ತಕ್ಕಂಥ ಅಧಿಕಾರರು MDಗೆ ಶಾಸಕ ನಿರ್ದೇಶನ ಯಾವ ಮುಖ್ಯಮಂತ್ರಿಗಳ ಪ್ರಧಾನಮಂತ್ರಿ, ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳು. ಈ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಕಂಡುಕೊಡ್ತಾರೆ, ಮುಖ್ಯಮಂತ್ರಿ ಕೊಡ್ತಾರೆ. ಎಷ್ಟು ಮೂರ್ಖತನದ ಪ್ರತಿ ಅಪಪ್ರಚಾರ ಮಾಡ್ತಾರೆ. ಇದನ್ನ ಸರಿ ಮೂಡಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಅವರು ತಮ್ಮ ಮನೆ ತೋರು ಮನೆಯಲ್ಲಿ ಕೊಟ್ಟಿರೋದು ಆಯಾಮ್ಗೆ. ಸಿದ್ದರಾಮಯ್ಯ ಆಸ್ತಿಗೆ ಸಂಬಂಧ, ಸಿದ್ದರಾಮಯ್ಯ ಆಸ್ತಿಗೆ ಸಂಬಂಧಪ್ಪ ಅದು. IM ಯಾರ್ಯಾರು ಕೊಡ್ಬೇಕು ಬಿಲ್ ಬರೋದ್ರಿಂದ IM ಯಾರ್ಯಾರು ಕೊಡಿ, ಸಿದ್ದರಾಮಯ್ಯ ಮಕ್ಕಳಿಗೆ ಕೊಡ್ಬೇಕು, ಯತೀಂದ್ರಿಗೆ ಕೊಡ್ಬೇಕು ಅಂತಿಲ್ಲ. ಯಾರ್ಯಾರು ಹೋಗೋ ದಾರಿಗೆ ಕೊಡ್ಬೋದು, ಅವ್ರ ತೋರ್ ಮನೆ ಮತ್ತೆ ವಾಪಸ್ಸೇ ಬರ್ಬೋದು. ಇದಕ್ಕೆ ಸಿದ್ದರಾಮಯ್ಯ ಅಂತ ಅಂತಾರಲ್ಲ, ಇವ್ರು ಏನು ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಇದಂತಂದ್ರೆ ಇಚ್ಛೆಪಡ್ತೀನಿ. ಈಗ ಆಯಿತು ಇವತ್ತು ನಾವೇನು ನೋಡಿ ರಾಜ್ಯಪಾಲರು ನಾವೇನು ತಪ್ಪರ್ಥ ಮಾಡ್ಕೊಂಡ್ರೆ ರಾಜ್ಯಪಾಲರೇನು ಸಿದ್ದರಾಮಯ್ಯರೇ ನೀವು ರಾಜೀನಾಮೆ ಕೊಡಿ ಅಂತ ಆದೇಶ ಮಾಡಿಲ್ಲ. ರಾಜ್ಯಪಾಲರು ಆದೇಶ ಮಾಡಿರೋದು ಪ್ರಾಸಿಕ್ಯೂಷನ್ ತನಿಖೆ ಮಾಡಿರಿಂದ ಕೊಟ್ಟರೆ ಅಷ್ಟೇನ ಜೈಲಿಗೆ ಹಾಕಿ ಅಂತ ಹೇಳಿಲ್ಲ, ರಾಜ್ಯಾಧಿಕಾರಿ ಅಂತ ಹೇಳಿ ನಾವೇ ಬುಲೆಟಾಗಿ ಮಾಡ್ತೇವೆ. ತನಿಖೆ ಮಾಡ್ರಿ ಅಂತ ಆದೇಶ ಕೊಟ್ಟರೆ ಆಯಿತು, ಸಂತೋಷ, ಸ್ವಾಗತ ಮಾಡೋದು. ಇದೇ ರಾಜ್ಯಪಾಲ ಇದೇ 3 ವರ್ಷ ಹಿಂದೆ ಇದೇ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರ ಸರ್ಕಾರದ ವ್ಯಕ್ತಿ ಕುಮಾರಸ್ವಾಮಿ ಬಗ್ಗೆ, ಜನಾರ್ದನ್ ರೆಡ್ಡಿಯವ್ರ ಬಗ್ಗೆ, ಮುರುಗೇಶ್ ನಿರಂಜನ್ ಬಗ್ಗೆ, ಶಶಿಕಲಾ ಜೊಲ್ಲೆ ಬಗ್ಗೆ ಇವರು ಸಹ ಇದೇ ತರದಂತ ಆದೇಶವನ್ನ ಆಗ ರಾಜ್ಯಪಾಲರಿಗೆ ಕೊಟ್ಟಿದ್ರು. ಇವ್ರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ, ಜೈಲಿಗೆ ಹಾಕಿರಿ, ಅವ್ರು ರಾಜೀನಾಮೆ ಕೇಳಿರಿ ಅಂತ. ಅವತ್ತಿಂದ ಇವತ್ತಿನವರೆಗೂ ಇದೇ ರಾಜ್ಯಪಾಲರು ಚಕಾರ ಎತ್ತಿಲ್ಲ, ಅವ್ರು ಯಾರಿಗೂ ಪರ್ಮಿಷನ್ ಕೊಟ್ಟರು. ಅವರೆಲ್ಲ ಹೆಗ್ಗಣ ಇವಳೇ ಆನೆನೇ ಕಡ್ಕೊಂಡು ತಿಂದ್ದಾರೆ ಅಂತ ಗಜನ ದೇವರವನು ಅಂತ ತಿರ್ಕೊಂಡು ಬಿಟ್ಟು ಇಲ್ಲಿ ಯಾವುದೋ ಇಸ್ಲಾಮಿಕ್ ಸಂಬಂಧದಿಂದ ಕೇಸಿಗೆ ರಾಜೀನಾಮೆ ಕೊಡೋದಕ್ಕೆ ಇವ್ರಿಗೆ ನಮ್ದೇನು ಹೋದ, ಇವ್ರಿಗೆ ಯಾಕೆ ಕೊಟ್ಟಿಲ್ಲ, ಇವ್ರಿಗೆ ಯಾಕೆ ಕೇಳ್ತಿದೆಯಪ್ಪ? ಇದು ತಾರತಮ್ಯ ಅಲ್ವಾ? ಇದು ರಾಜಕೀಯ ದ್ವೇಷ ಅಲ್ವಾ? ಇದು ಕೇಂದ್ರದ ಕೈ ಬೆಂಬಿ ಅಲ್ವಾ? ನೀನು ರಾಷ್ಟ್ರಪತಿಗಳ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜ್ಯಪಾಲರು ಯಾರೋ ಅಲ್ಲಿ ಕುಂತಂತ ರಾಜಕಾರಣಿಗಳು ಹೇಳ್ತಾರೆ, ಅವ್ರ ಮಾತು ಕೇಳ್ತೀನಿ, ಕುರ್ಚಿ ಭದ್ರ ಮಾಡ್ಕೊಂಡು ಗಂಟು ಹೊಡಿಯೋಕೆ ಅನ್ನಕಂಡ್ರೆ ಇದು ಆ ಕುರ್ಚಿಗೆ ಕೊಟ್ಟಂತ ಅವಮಾನ, ಸಂವಿಧಾನ ಕೊಟ್ಟಂತ ಅವಮಾನ.
ಆದ್ರಿಂದ ನೀವು ಆ ಕುರ್ಚಿ ಖಾಲಿ ಮಾಡಬೇಕು ಅಂತ ಕೇಳ್ತಾ ವಿನ ನಾವೇನು ಸುಮ್ಮನೆ ಖಾಲಿ ಮಾಡಿದ್ದಕ್ಕೆ ಖಾಲಿ ಮಾಡಬೇಕು. ಇಲ್ಲ, ಖಾಲಿ ಮೌಲ್ಯ, ಧರ್ಮ, ಕಾನೂನು, ಸಂವಿಧಾನ ಉಳಿಬೇಕನ್ನೋದು ನೀವು ಸಹ ಏನೇ ಯಾವ ಬಾಕಿ ಪೆಂಡಿಂಗ್ ಅದ್ರ ಅಷ್ಟು ಸಹ ಇದೇ ರೀತಿ ಯಾವುದು ಸಿದ್ಧಾಂತ ಆ ರೀತಿ ನೀವು ಕೊಡಬೇಕು. ಅವಾಗ ಮಾತ್ರ ಕುರ್ಚಿಯ ಮೌಲ್ಯವಿರುತ್ತೆ. ನಮ್ಮ ದೇಶ ಸಂವಿಧಾನದ ಆ ಕೆಲಸವನ್ನು ನೀವು ಮಾಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ತಿಳಿಸಿ ಮನೆ ಕೆಲವು ಹೇಳೋದು ಈ ಚನ್ನಪಟ್ಟಣ ಕೈ ಗೊಂಬೆ ಅಂತ. ರಾಜ್ಯಪಾಲರು ಒಂದು ಬಿಜೆಪಿ ಸರ್ಕಾರ ಚನ್ನಪಟ್ಟಣ ಗೊಂಬೆ ಎಲ್ಲ ಹೇಳ್ಬಿಡ್ರಿ, ಗೊಂಬೆ ಹಾಕ್ಬೇಡಪ್ಪ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬರ್ತಾರೆ ಅವರು. ಸಾಕಿರ್ತಾರೆ ನಮಗೆ, ಯಾಕಂದ್ರೆ ಅವ್ರು ಸ್ವಲ್ಪ ಮಾಡ್ತಾರೆ. ಅವ್ರ ನಮ್ಮ ಕಾರ್ಯಕರ್ತರು ಬೆಳಿಗ್ಗೆ ಉಂಟು ಬಂದು ನಡ್ಕೊಂಬಂದ್ರೆ ಸೈಕಲ್ ಬಂದಿರಿ ಬಂದು ಇವ್ರೊಟ್ಟೆ ಮೇಲೆ ಚಿಂತೆ ಮಾಡೋ ಬಂಗಿಲ್ಲ. ಇವನ್ನೇ ಕಾಸಿನ ಮೇಲೆ ಚಿಂತಲೆ ಅವ್ರ ಬಟ್ಟೆ ಹರಿಯೋಗ್ತಾನೆ ಅಲ್ಲ ಪುಸ್ತಕ ತಿಂದಿರ್ತಾರೆ ತಿಂದಿರ್ತಾರೆ. ಇದಿಷ್ಟು ಇದು ನಮ್ಮ ರಾಜ್ಯಕ್ಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯವ್ಯಾಪಿ ಏನು ಮಾಡ್ತಾ ಇದೆ. ಇಡೀ ಮೂಲಕ ಎಲ್ಲೆಲ್ಲಿ ಯಾವ ಯಾವ ರಾಜ್ಯದಲ್ಲಿ ವಿರೋಧ ಪಕ್ಷ ಅದವು ಅವನ್ನೆಲ್ಲವೂ ತುಳಿಬೇಕು ಅಂತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಕಳೆದ 10 ವರ್ಷದ ಮಾಡ್ತಾ ಇದೆ. ಚಿರಂಜೀವಿಗಳನ್ನು ಹೊರಗೆ ದೆಹಲಿ ಮುಖ್ಯಮಂತ್ರಿ ರಾಜೀವ್ಭಾಯಿ ಅವನ ಹೊರಕ್ಕೆ ಅವನು ಭೂಪ ಜೈಲಿಂದನೇ ರಾಜ್ಯಭಾರ ಮಾಡ್ತಾನೆ. ದೆಹಲಿ ಅವನೇನು ಗಂಟು ಹುಡುಗಲ್ಲ, ಯಾವುದೋ ಬ್ರ್ಯಾಂಡಿ ಕೇಸ್ ಅಲ್ಲಪ್ಪ. ಈಗಿಲ್ಲ ಒಂದು ಉದಾಹರಣೆಗೆ ಅಥವಾ ನಮ್ಮ ತಾಲೂಕಿನ ಭಾಳ ಬ್ರ್ಯಾಂಡಿ ಆಗ್ಬೋದು. ಯಾವ ಅಂಗಡಿ ತಂದು ಮಾಡ್ತಿರ್ತಾರಪ್ಪ, ಏನೋ ಮಿಸ್ಟೇಕ್ ಆಗಿ ಇಲ್ಲೇ ನಾವು ಯಾಕಂದ್ರೆ ಹಿಂದೆ ಏನೋ ಮಾಡಿ ಅದನ್ನ ಯಾರೋ ಕುಡಿದು ಅವ್ನು ಸತ್ತಾನ ಕೂಡಲೇ ಇಲ್ಲಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು. ಅಬಕಾರಿ ಮಂತ್ರಿ ಏನಿಲ್ಲ ವಿಷಯಕ್ಕೆ ಆಗಿರೋದು ಆಕ್ಸಿಡೆಂಟು ಕುಡಿದ್ರು ನಾನು ಸತ್ತ ನೀವು ಇವ್ರು ಒತ್ತಾಡಬೇಕು. ಅಲ್ಲೇ ನಾಟಕ ಮಾಡ್ತಾರೆ. ಅವ್ರು ನಾಟಕ ಮಾಡೋದು ನಾಟಕ ಹಂಗಾಗಿ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಮಾಡ್ತಾರಲ್ಲ. ಇವತ್ತು ಇದು ಬಂದಾಗಬೇಕು ಅಂತಕ್ಕಂಥದ್ದು ದೊಡ್ಡ ಪ್ರಬಲವಾದಂಥ ಬೇಡಿಕೆ ಇವತ್ತು ಸರ್ಕಾರ ಮುಂದೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೋಸ ಮಾಡ್ತಾ ಇರ್ತಕ್ಕಂಥ ಮಾತಾಡಿ ಬಂದಲ್ಲಿ ನಿನ್ನೆ ದಿವಸ ಏನು ತೀರ್ಮಾನ ಆದವು ವಿಧಾನಸೌಧದಲ್ಲಿ ಅಂದರೆ ಇವತ್ತು ಇಡೀ ರಾಜ್ಯ ಇದು ಹಿನ್ನೆಲೆ ಪೂರ್ತಿ ಹಿನ್ನೆಲೆ ಈಗ ಒಂದೇ ಒಂದು ಹೇಳ್ತೇನೆ. ಯಾಕೆ ಇಷ್ಟೊಂದು ಕಠೋರವಾಗಿ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದ ಮೇಲೆ ಯಾಕೆ ಕಣ್ಣೈತೆ ನಂಗಂದ್ರೆ ಇವತ್ತು ಅವ್ರು ನಿರೀಕ್ಷಣೆ ಮಾಡಲಿಲ್ಲ 2023ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ. ನಮ್ಮ ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ ಅವರ ಚಾಣಕ್ಯತನ, ಸಿದ್ದರಾಮಯ್ಯನವರ ಜನಶಕ್ತಿ, ತಮ್ಮೆಲ್ಲರ ಆಶೀರ್ವಾದದಿಂದ 135 ಸೀಟ್ ಬರಲಿಕ್ಕೆ ಈ ಎಲ್ಲ 136 + 137 ಸೀಟ್ ಬರಲಿಕ್ಕೆ ಎಲ್ಲರೂ ಸಹ ಕಾರಣೀಭೂತಾಗಿದೆ. ಅದಕ್ಕೆ ಹೆಚ್ಚು ಇವತ್ತು ರಾಷ್ಟ್ರ ಮಟ್ಟದ ಪ್ರಧಾನಿ ಮಂತ್ರಿಯನ್ನು ನಿಷ್ಕರಿಸಿ ಅಮಿತ್ ಶಾ, ಗಡ್ಕರಿ ಎಲ್ಲ ಗಡ ಅಂತಾರೆ. ಯಾಕಂದ್ರೆ ನಮ್ಮ 5 ಗ್ಯಾರಂಟಿಗಳು ಬಾಜಿ ನಿಂತಿರೋ ತಪ್ಪಿಕೊಂಡಿರಿ. ಆ ಗ್ಯಾರಂಟಿ ಬಗ್ಗೆ ನಾನು ತಪ್ಪಿಕೊಂಡ್ರೆ ಅಧ್ಯಕ್ಷರು ತಪ್ಪಿಕೊಂಡ್ರೆ 2 ಮಾತಿಲ್ಲ. ಇದು ಏನಾಗುತ್ತೆ ಅಂದ್ರೆ ಕಳೆದ ಮೊನ್ನೆ ಲೋಕಸಭಾ ಚುನಾವಣೆ ಜೊತೆಗೆ ಕೆಲವು ರಾಜ್ಯಗಳಲ್ಲಿ ರಾಜ್ಯಕ್ಕೂ ಸಹ ಚುನಾವಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅನೇಕ ರಾಜ್ಯಗಳು ನಮ್ಮ ಪಾಲಿಸಿಯನ್ನ, ನಮ್ಮ ಸಂವಿಧಾನ, ನಮ್ಮ ಏನು ಪ್ರಣಾಳಿಕೆಯನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡಿ ಎಲ್ಲೆಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 5 ಗ್ಯಾರಂಟಿ ತಕ್ಷಣ ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡು ಕೊಟ್ಟರು ಅಲ್ಲೆಲ್ಲೂ ಸಹ ವಿರೋಧ ಪಕ್ಷ ಬಂದು BJP ಬಂದರು. ಜೊತೆಗೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಏನು ಹಿಂದೆ 2014ರಿಂದ 19, 19ರಿಂದ 24, 19ರಿಂದ 19 ನಡೆದಂಥ ಚುನಾವಣೆ ಬಹುತಾದಂತಲ್ಲ ಬಹುಮತವನ್ನು ಅವರು ಸಾಬೀತುಪಡಿಸಿದ್ರು. ಹೆಚ್ಚು ಕಮ್ಮಿ 317 320 ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ JDS ಅನ್ನು ಹೊರತುಪಡಿಸಿ ಇಡೀ ರಾಷ್ಟ್ರದಲ್ಲೆಲ್ಲ 38 ರಾಜ್ಯಗಳು ಸಹ ಇಂಡಿಯಾ ಒಕ್ಕೂಟವನ್ನು ಮಾಡ್ಕೊಂಡು ಎಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ಚುನಾವಣೆ ಎನಿಸಿದ್ದ ಪಾರ್ಲಿಮೆಂಟ್ ಚುನಾವಣೆ ಕೇವಲ 20 ಸೀಟುಗಳ ಅಂತರ ಮಾತ್ರ ಬಿಜೆಪಿಗೂ ಮತ್ತು ಇದೇ ಪಕ್ಷಗಳಿಗೂ ಇದೆ. ಈಗಾಗಲೇ ಅದು ನಡುಕ ಶುರುವಾಗಿದೆ. 4 ಗಾಳಿಗಿದ್ದಂಥ ಕುರ್ಚಿ 3 ಗಾಳಿ ಬರೋದು ಯಾವಾಗೇನು ಹೋಗುತ್ತೆ ಅಂತ ಅದಕ್ಕೆ ಅನುಮಾನ ಇದೆ. ಈಗಾಗಲೇ ಬೇರೆ ಪಕ್ಷಗಳ ಸಹಕಾರದಿಂದ ನೀತೇಶ್ ಮತ್ತು ನಮ್ಮ ಭಾಗದ ಚಂದ್ರಬಾಬು ನಾಯ್ಡುರ
ಸಪೋರ್ಟ್ ಇದೆ ಸರ್ಕಾರ ಜೀವನ, ಅವರಿಗೆ ಸ್ಪಷ್ಟವಾದಂಥ ಬಹುಮಾನ ಇಲ್ಲ. ಈ ಹೆದರಿಕೆ ಈಗಾಗಲೇ ಅವರು ಶುರುವಾರಿಂದ ಕರ್ನಾಟಕವನ್ನ ಹಿಂದೆ 2028 ಚುನಾವಣೆಗೆ ಬಿಟ್ಟಿದ್ದೆ. ಆದರೆ ಇಡೀ ರಾಷ್ಟ್ರಕ್ಕೆ ಇವರು ಗಾಳಿ ಬೀಸಿ ಮುಂದಿನ ದಿನಗಳಲ್ಲಿ ಆ ಕುರ್ಚಿ ಸಿಗಲ್ಲ ನಮಗೆ ಅಂತಕ್ಕಂಥ ಭಯ ಈಗಾಗಲೇ ರಿಪೋರ್ಟ್ ಪ್ರಕಾರ ಅವರು ಈಗಲೇ ಶುರುವಾಗಿದೆ. ಹಾಗಾಗಿ ನಿತಿನ್ ಗಡ್ಕರಿ ಅವರು ಕುಮಾರಸ್ವಾಮಿನ ಮಂತ್ರಿಮಂಡಲ ಹಾಕಿಕೊಂಡು ಅವರ ಒಡಂಬಡಿಕೆ ಆಗಿತ್ತು. ಅವರು ಕುಮಾರಸ್ವಾಮಿ ಏನ್ ಮಾಡ್ತಿದ್ದಾರೆ, ನನ್ನ ಕೈ ಸಂಪೂರ್ಣ ಅಧಿಕಾರ ಬಿಡಿ, ನಾನು ಕರ್ನಾಟಕದಲ್ಲಿ ಸರ್ಕಾರ ಉಳಿಸಲಿ, ಇಲ್ಲ ಪರ್ಯಾಯದ ಸರ್ಕಾರವನ್ನು ಅಂದ್ರೆ ಶ್ವೇತ ಸರ್ಕಾರ ರಚನೆ ಮಾಡ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟ ಮೇಲೆಗೆ ಕಳೆದ 3 ತಿಂಗಳ ಸಾಕಷ್ಟು ಚಟುವಟಿಕೆಗಳು ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಶಾಸಕರಿಗೆ ಅಂಶ ಕೊಡ್ತಾರೆ, ನಿಮಗೆ 50 ಕೋಟಿ ರೂಪಾಯಿ ಕೊಡ್ತಾರೆ ಬರ್ರಿ, ರಾಜ್ಯದಲ್ಲಿ ಕೊಡ್ರಿ, ಪುನಃ ನಿಮಗೆ 50 ಕೋಟಿ ಕೊಡ್ತೇವೆ, ಮತ್ತೆ ನಿಮಗೆ ಗೆಲ್ಲಿಸ್ತೇವೆ. ಏನು ಗೆಲುವು ಆಗ್ತಾ ಇರ್ತಾನೆ, 50 ಕೋಟಿ 100 ಕೋಟಿ ಕಡೆ ಗೆಲ್ಲಿಸ್ಬಿಡ್ತೇವೆ, ಗೆಲ್ಲಿಸ್ಬಿಡ್ತೇವೆ ಅಂತಾರಂತೆ. ಇದು ಎಮ್ಮೆಲೆಗಳು ಆಗ್ತಕ್ಕಂಥ ಅಂಶ. ಅವ್ರು ಇವತ್ತಿಗೆ ಯಾವ ಎಮ್ಮೆಲೆ ಸ್ವಲ್ಪ ನೀವು ತುಪ್ಪಷ್ಟು ಕುಡಿದ್ರು ನಾವು ನಿಮ್ಮ ಜೊತೆ ಬರಲ್ಲಪ್ಪ, ನಿಮ್ಮನ್ನು ಯಾವ ಮುಖ ನಿಮ್ಮನ್ನೆಲ್ಲ ಭಾಳ ವರ್ಷ ನೋಡಬೇಕು, ನಿಮ್ಮ ಮನೆ ಬರೋಣ, ನಿಮ್ಮನ್ನು ಯಾವ ನಂಬಿಕೆ ಇರ್ತದೆ ನಾನು ಬರೋಣಪ್ಪ, ನೀನು 50 ಲಕ್ಷ ಕೊಡ್ತೀವಿ ಅಂತ ಬಂದರೆ ನನಗೆ ನಾಯಿಗಳು 50 ಕೋಟಿ ಕೊಡ್ತೀವಿ ಅಂತ ಬಂದರೆ ಭಾಳ ಜನ ಎಮ್ಮೆಲೆಗಳು ಏನು ತಗೊಳ್ಳೋಣ, ನಾವೆಲ್ಲ ಪುಣ್ಯಾತ್ಮ 20 ಕೋಟಿ ಸಾಲದಾಗರವು, ನಿಮ್ದು ಏನು ನಂಬಿಕೆ ಮಾಡೋಣ, ಮತ್ತು ಸರ್ಕಾರ ಹೇಳ್ಕೊಂಡು ಮತ್ತೆ 8 ಮಕ್ಕಳನ್ನ ತಗೊಂಡು ನಾವು ಸಮುದ್ರ ಹಾರ್ಬೇಕಾಗತ್ತೆ, ನೀನು ದುಡ್ಡು ಬೇಡಪ್ಪ ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮ ಆಶೀರ್ವಾದ ನಮ್ಮ ಆಧಾರ ಮೇಲೆ ಹೆಂಗೈತಿ. ಈ ಕಾರಣದಿಂದ ಅವ್ರು ಇಷ್ಟೊಂದು ನಾಟಕ ಮಾಡಿ ಏನಾದರೂ ಮಾಡಿ ಅದು ಬಗ್ಲೆ ಈಗ ಏನಾದರೂ ಮಾಡಿ ಒಟ್ಟಿಗೆ ಸಿದ್ದರಾಮಯ್ಯರ ಮುಖ್ಯ ಜೊತೆ ತರಬೇಕು. ಇಡೀ ರಾಷ್ಟ್ರದಲ್ಲಿ ಏನು ರಿಪೋರ್ಟ್ ಹೋಗಿದಂಗಂದ್ರೆ ಅದೃಷ್ಟ ಯಾರಪ್ಪನ ಆಸ್ತಿ ಅಲ್ಲ, ಅಧಿಕಾರ ಯಾರಪ್ಪಂದು ಅಷ್ಟಲ್ಲ ಈ ದೇಶದಲ್ಲಿ. ಎಂತೆಂಥವ್ರು ಇವತ್ತು ಮುಖ್ಯ ಪ್ರಧಾನಮಂತ್ರಿಗಳು ಆಗೋಗಿದ್ದಾರೆ, ಎಂತೆಂಥ ಮಹಾತ್ಮರು ಪ್ರಧಾನಮಂತ್ರಿ ಆಗೋಗಿದ್ದಾರೆ. ಆಯ್ತಾ, ಇವತ್ತು ಇಂದಿರಾ ಗಾಂಧಿ ಹುಟ್ಟಿನ ಮೇಲೆ ಇತ್ತು 540 550 ಸೀಟ್ ಅನ್ನತಕ್ಕಂಥ ಒಂದು ಕಾಲ ಇತ್ತು. ರಾಹುಲ್ ಗಾಂಧಿ ಜಾಜಿಗೊಂದು ಹಾಕಿದ್ರು ಅಂತ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಈ ದೇಶದಲ್ಲಿ ಸೋತಕ್ಕಂಥ ಪರಿಸ್ಥಿತಿ ಒಂದ್ಸರಿ ಸೋತು ಬಿಟ್ಟರು. ಸೋತಂಥ ಸಂದರ್ಭದಲ್ಲಿ ಗೆದ್ದದ್ದು ಯಾರೇ ಸಿಗೋರು ಒಬ್ಬ ನಾರಾಯಣ ಅವನ ಎದೆಗೆ ಹೊರಟು. ಅದರಿಂದ ಯಾವುದು ಸ್ಥಿರ ಅಲ್ಲ ಅಂತಕ್ಕಂಥದ್ದಾಗಿ ಇವತ್ತು ನಮ್ಮ ದೇವೇಗೌಡರು ಹೆಮ್ಮೆ ನಮ್ಮ ದೇವೇಗೌಡರು ಇವತ್ತು ನಮ್ಮ ದೇಶದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ, ಕರ್ನಾಟಕದ ವ್ಯಕ್ತಿ, ಕನ್ನಡಿಗ ದೆಹಲಿ ಕೆಂಪು ಬಾವುಟದಲ್ಲಿ ಹಾಸಿ ಆ ಕುರ್ಚಿ ಮೇಲೆ ಕೂತನ ಕಡೆ ಸನ್ಮಾನ ದೇವೇಗೌಡರು. ಅದು ಅದೃಷ್ಟ ಅವಕಾಶ ಅವ್ರಿಗೆ ಬಂದದ್ದು, ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ಕೊಡುತ್ತೆ. ಹಾಗಾಗಿ ಒಂದಲ್ಲ ಒಂದು ದಿವಸ ಇಡೀ ಏನು ಇಂಡಿಯಾ ಒಕ್ಕೂಟ ಮುಂದಿನ ದಿನಗಳಲ್ಲಿ ಯಾರು ಅಧಿಕಾರಕ್ಕೆ ಬಂದಂತಂದ್ರೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ವ್ಯಾಧಿಯಲ್ಲಿ ರಾಷ್ಟ್ರದ ಮುಖ್ಯಮಂತ್ರಿಯ ಪ್ರಧಾನಮಂತ್ರಿಯನ್ನಾಗಿ ಸಿದ್ದರಾಮಯ್ಯರೇ ಮಾಡಬೇಕು ಅಂತಕ್ಕಂಥ ಇಂಡಿಯಾ ಕೂಟದಲ್ಲಿ ಕೂಟ್ ಬಂದ್ರಿಂದ ಅದು ಹೆದರಿಕೆ ಅಂದ್ಕೊಂಡು ಈ ಕೆಲಸ ಅದು ಕಲ್ಕಟ್ಟು ಕೆಲಸ ಮಾಡ್ತಾರೆ. ಇದು ಮೂಲ ಮಂತ್ರ. ಇದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಟ್ಟಿತ್ತು. ಯಾರು ಕೇಳಲು ಸಾಧ್ಯ ಇಲ್ಲ. ಯಾರಿಗಾರ ಯೋಗ್ಯತೆ ಈ ದೇಶದಲ್ಲಿ ಮುನ್ನ ಪ್ರಧಾನಮಂತ್ರಿ ಆಗಬೇಕು ಅಂತ ಹುಡುಕಂತ ಹೋಗಂದ್ರೆ ಸೀದಾ ಹೆಲಿಕಾಪ್ಟರ್ ಫ್ಲೈಟ್ ಎಲ್ಲಿ ಬರುತ್ತಪ್ಪ ಅಂತ ಮುಂದಿನ ದಿನಗಳಲ್ಲಿ ಸೀದಾ ಕರ್ನಾಟಕ ಬರುತ್ತೆ, ಬೆಂಗಳೂರು ಇಳಿಯುತ್ತೆ, ಸಿದ್ದರಾಮಯ್ಯನ ಕರ್ಕೊಂಡು ಹೋಗುತ್ತೆ. ಹಂಗೆ ನೀವು ಯಾರು ಚಿಂತೆ ಮಾಡ್ತಕ್ಕಂಥ ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಆ ಕಾರಣ ಇಷ್ಟೆಲ್ಲ ಕುಂದರ್ಗಳು ನಡೀತಾ ಇರಬೇಕಂತ ಮಾತಾಡಿ ಸಂದರ್ಭ. ಆದ್ದರಿಂದ ಸಂಬಂಧ ಅಂತ ಹೇಳಕ್ ಹೋಗ್ಬಾರ್ದು. ಏನು ಕಾಯಿಲೆ ಆ ಕಾಯಿಲೆ ಟ್ರೀಟ್ಮೆಂಟ್ ಮಾಡ್ಕೊಡೋದು ನಾವು ಕೆಮ್ಮಿಗೆ, ಜ್ವರಕ್ಕೆ, ಶೀತಕ್ಕೇನೋ ಮನೆಗೆ ಅಲ್ಲಿ ಬೇಕಿದ್ರೆ ಸಾಕು ಸುತ್ತೋಕಿಲ್ಲ. ನಮ್ಗೆ ಬಂದದ್ದು ಹೊಟ್ಟೆ, ಆ ಹೊಟ್ಟೆಗೆ ಗುಳಿಗೆ ಕೊಡ್ಬೇಕು. ಆ ಗುಳಿಗೆ ಸಾಕಷ್ಟು ನಾವು ಮತ್ತೆ ಕಾಣಿ ಕೊಟ್ಟಿಲ್ಲ, ಆಪರೇಷನ್ ಟಿಪ್ ಹೇಳಿಲ್ಲ, ಬರೀ ನಿಮಗೆ ಗುಳಿಗೆ ಕೊಟ್ಟರು. ಈ ಗುಳಿಗೆ ಕಾಶಿ ಕಾಯಿ ವಾಸಿ ಆಗುತ್ತೆ. ಅದ್ರ ಬಗ್ಗೆ ಯಾರೂ ಸಹ ಚಿಂತೆ ಮಾಡಕ್ಕೆ ಕೊಡಬೇಡಿ ಅಂತ ತಡೆಯಲ್ಲಿ BJP ಕೊಡ್ಬೇಕು. ನೀರ ನನಗೆ ಹೇಳಿ ತಾವ್ಯಾರು ಗಾಬರಿ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಏನಿಲ್ಲ. ಅವ್ರು ಏನೇ ರಾಜ್ಯಪಾಲರು ನೀವು ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. ತನಿಖೆ ಆಗ್ತಾ ಇದೆ. ಅದು ಸಿದ್ದರಾಮಯ್ಯ ಏನು ಪಾತ್ರನೇ ಇಲ್ಲ. ಪಾತ್ರ ತನಿಖೆಗೆ ಇನ್ನೇನು ಬರ್ಬಾರ್ದು, ಇಷ್ಟೊಂದು ಬರಲಿ ಅಂತ ಅಶೋಕ್ ಅಣ್ಣ ಹೇಳಿ ಹೇಳ್ತಾರೆ. ಇವರು ಒಬ್ಬೊಬ್ರು ಕತೆ ಹೇಳ್ಕೊಂತ ಹೋದಂಗಂದ್ರೆ
ನಾಳೆ 2 ಗಂಟೆ ಬೇಕು ಅವರೆಲ್ಲ ಒಟ್ಟು ಎಲ್ಲರೂ ಯಾರು ಹರಿಶ್ಚಂದ್ರ ಮಕ್ಕಳು ಯಾರು ರಾಜಕೀಯ ನನ್ನದೇಗೆ ಯಾರು ಇಲ್ರಿ, ಇದು ಕಟ್ಟು ಸತ್ಯ. ನಾನು ಒಂದು ಈಲೆ ವರ್ಷ ತಿಂದಿರ್ಬೋದು, ಇನ್ನೊಬ್ಬ ಹೆಗ್ನ ತಿಂದಿರ್ಬೋದು, ಹಂಗೆಲ್ಲರೂ ಬಂದು ನೋಡ್ಕೊಂಡು ಕಳಿಸಿದ್ರು. ಬರಪ್ಪ ಧರ್ಮಸ್ಥಳಕ್ಕೆಲ್ಲ ಕರಿತಿಲ್ಲ, ಅದು ಯಾರು ನಾನು ಹರಿಶ್ಚಂದ್ರ ರಾಜಕಾರಣಿ ಅಂತ ಬರಪ್ಪ ಒಂದು ಡೇಟ್ ಕೊಟ್ಬಿಟ್ರೆ ಯಾವ್ದು ಅಮಾಸೆಗೆ ಧರ್ಮಸ್ಥಳ ಕೊಟ್ಟು ಅಂತ ಯಾರು ನಿಜವಾದ ಹರಿಶ್ಚಂದ್ರ ಅಲ್ಲಿ ಬರಲ್ಲ, ನಾನು ಹೋಗಲ್ಲ. ನಾನು ಹರಿಶ್ಚಂದ್ರ ಅಲ್ಲ, ರಾಜಕೀಯದಲ್ಲಿ ಯಾರು ಹರಿಶ್ಚಂದ್ರ ಹೇಳ್ತಿದ್ದಾನ? ಅದಕ್ಕೆ ನಾವು ರಮೇಶಪ್ಪ ಮತ್ತೆ ಒಬ್ಬರು ಹರಿಶ್ಚಂದ್ರ ಭಾಷಣ ಮಾಡ್ತಾರೆ ಗೊತ್ತುವ, ಒಬ್ಬರು ಎಷ್ಟೇಟಿಲ್ಲ ಅದು ಹಾಗಾದ್ರೆ ಜಗದಾಗಲ್ಲ ಆಗಲಾಗ ಮುಗಿದಾಗ ರಾಷ್ಟ್ರಗಳು ಎಲ್ಲೂ ಹೋಗೋದು ಅಂತ ಹೇಳಲ್ಲ. ಒಂದು ಕಾಲ ಒಂದು ಹತ್ತ ಹಾಕೋತಪ್ಪ, ಒಂದು ಕಾಲ ಇಟ್ಲಾಗ ಹೋಗ್ಬಿಟ್ಟಿರ್ತೀವಿ ಹೆಸರು ಬೇಡ. ಇದು ವೇಸ್ಟ್ ದೇಶದಲ್ಲಿ ರಾಜ್ಯದಲ್ಲಿ. ಬೆಂಗಳೂರು ಹೋಗ್ಬಿಟ್ರಿ ಎಂತೆಂಥ ರಾಜಕಾರಣಿಗಳು ಎಂತೆಂಥ ಬಿಲ್ಡಿಂಗ್ ಹೋದಾವೆ, ಎಂತೆಂಥ ಮನೆಗೆ ಹೋದಾವೆ ಏನು. ಈಗ ಆಯ್ತು ನೀವು ಮುಂದೊಂದು ಬಂದು ಮಾತಾಡ್ಬೇಕು. ಏನಿವತ್ತು ಆ ವಾಲ್ಮೀಕಿ ಆಗನ ಇರ್ಬೋದು, ಮೂಡಾಗಂದಾಗಿ ಹೇಳ್ತಲ್ಲ, ಮೊನ್ನೆ ಕೇರಳದಲ್ಲಿ ಯಾರೊಬ್ಬ ರಾಷ್ಟ್ರೀಕೃತ ಬ್ಯಾಂಕಿನ ಮ್ಯಾನೇಜರ್ ಯಾವ್ದು ನೋಡಿದ್ರು ಟಿವಿಯಲ್ಲಿ ಬಂತು. ಒಬ್ಬ ಮ್ಯಾನೇಜರು ಆ ಬ್ಯಾಂಕಲ್ಲಿ ಯಾರೋ ಒಬ್ಬ ಶ್ರೀಮಂತ 25 kg ಬಂಗಾರ ತಗೊಂಡು ಅರೈಟ್, ಅಂದ್ರೆ ಅರೈಟ್ ಇಲ್ಲ, ಸೇಫ್ ಲಾಕರ್ನಾಗಿ ಟೋನಿ ಬಾಕ್ಸ್ನಾಗ ಇಟ್ಟು ಹೋಗಿದ್ದಾನೆ. ಲಾಕರ್ ನಿಮಗೆ ಗೊತ್ತಪ್ಪ, ಲಾಕರ್ನಾಗ ದುಡ್ಡು ಬಿಟ್ಟವರಿಗೆ ಆ ಮನಂದು ಇಟ್ಟಿದ್ರೆ ಅವ್ರಿಗೆ ಗೊತ್ತು. ಕುರೆ ಮಾರಿ ದುಡ್ಡು ಇಟ್ಟರು. ಈಗ ಅಮ್ಮ ನಾ ಅವೆಲ್ಲ ತಿಂದು ಬರಿಬಿಡೋದು. ಅಲ್ಲೋ ಅದೇನಪ್ಪ 25 kg ಬಂಗಾರ ಇಟ್ಟರೆ 20 kg ಮ್ಯಾನೇಜರ್ಗೆ ಇಷ್ಟೇ ಗೊತ್ತಿರ್ತದೆ, ಇಷ್ಟನಿಗೆ ಮ್ಯಾನೇಜರ್ ಅಷ್ಟೇ ಗೊತ್ತು, ಬೇರೆ ಯಾರು ಗೊತ್ತಿಲ್ಲ. ಆ ಮ್ಯಾನೇಜರು 25 kg ಬಂಗಾರ ತಗೊಂಡು ರಾಷ್ಟ್ರ ದೇಶ ಬಿಡ್ತಾನೆ. ಆಯ್ತಪ್ಪ, ನಂದೊಂದೇ ಪ್ರಶ್ನೆ ಅಪ್ಪ, ಈಗ ದೇಶ ಬಿಟ್ಟಲ್ಲ 25 kg ಬಂಗಾರ ತಗೊಂಡಿಲ್ಲ, ಜಾಗ ಹೋಯ್ತಲ್ಲ, ಮತ್ತೆ ನಿರ್ಮಲಾ ಸೀತಾರಾಮನ್ ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಮ್ಮ ಸಹೋದರಿ ನಮ್ಮ ರಾಜ್ಯದಿಂದ ಹೋಗಿರು, ಮತ್ತೆ ಯಾಕೆ ನೀವು ರಾಜೀನಾಮೆ ಕೊಡಿಸಿಲ್ಲ? ಹೌದಲ್ಲಪ್ಪ, ಹೌದಲ್ಲಪ್ಪ, ಜವಾಬ್ದಾರಿ ಕೆತ್ತಾನೆ. ಮತ್ತೆ ಇಲ್ಲಿ ಸಿದ್ದರಾಮಯ್ಯ ಜವಾಬ್ದಾರಿ ಇರ್ತದೆ. ಗೂಢನಗರ ಯಾವನ 99 ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅದು ವಾಲ್ಮೀಕಿ ಇವೆಲ್ಲ ನಾಟಕ ಅಷ್ಟೇನೆ. ಇನ್ನೂ ಹೇಳ್ತಾ ಹೋದಂತ ಮತ್ತೆ ಹೆಚ್ಚಿಗೆ ಮೇಲೆ ಹೋಗೋದ್ರಿಂದ ಎಲ್ಲರೂ ಹುಡುಕೋ ಬರ್ತದೆ, ನಿಮ್ಮ ಹುಡುಕೋ ಬರ್ತದೆ, ನನ್ನ ಹುಡುಕೋ ಬರ್ತದೆ ಅಂತ ವಿಷಯಗಳಿವು. ಯಾರು ನೀವು ಒಂದೇ ತಪಾಸಕ್ಕೆ ಹೋಗ್ಬೇಡಿ. ಹೋಗಿರಿ ಎಲ್ಲಿವರೆಗೂ ನಾಡಿನ ಜನತೆ ಆಶೀರ್ವಾದ ಇಟ್ಟು ಅಲ್ಲಿವರೆಗೂ ಸಿದ್ದರಾಮಯ್ಯನಾಗಿ ಕೂಡ ಅವ್ರ ಸಲಂತಿ ಜೀವನದಲ್ಲೇ ಸಾಧ್ಯ. ಅವ್ರೇನು ಇಲ್ಲ ದಪ್ಪ ಇದ್ದವ್ರು ಅವ್ರಿಗೆ ಕೇಳಲ್ಲ, ಕೆಲವರು ಸ್ವತಃ ಏನು ಘಾಟಿ ಮಾಡ್ತಿರಲಿಲ್ಲ, ಏನಪ್ಪ ಅವ್ರು ರಾಘವೇಂದ್ರ ಏನು ಬಾಯ ಬಿಡ್ತಿರಲಿಲ್ಲ ಅಂತಾರೆ. ಮತ್ತೆ ಅವರು ಕುರ್ಚಿ ಉಳಿಸ್ಕೊಳ ಬಾಯ ಹೋದ್ರೆ ಸ್ಟ್ರಾಂಗ್ ಇದ್ದರು, ಇಲ್ಲದೆ ಹೋಗೋದನ್ನ ಕುರ್ಚಿ ಉಳಿಯಲ್ಲ. ಅದಕ್ಕೋಸ್ಕರ ಬಾಯ್ ಬಿಡ್ತಾರೆ. ಇವನ್ನ ನೀವು ಯಾರಕ್ಕೂ ಮಳ್ಳ ಕೊಡಬೇಡಿ. ಮತ್ತೆ ಸತ್ಯಮೇಯ ಜಯತನಿಗೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಏನಪ್ಪ ಯಾರು ಅವರು ಮೋತ ಹಾವುಗಳ ಊರ ಪ್ರಭಾವ ಯಾರು ಮಾಡ್ತಕ್ಕಂಥ ಪ್ರಭಾವ ಐತಲ್ಲ, ಸುಳ್ಳಿನ ಪ್ರಭಾವ, ಆ ಪ್ರಭಾವಕ್ಕೆ ಯಾರು ಮಳ್ಳ ಹಾಕೋಬೇಡ್ರಿ. ನಮ್ಮ ಪಕ್ಷದ ನಮ್ಮ ಮುಖಂಡರ ಸ್ವಭಾವವನ್ನು ನೋಡ್ರಿ. ಬಲಿ ಸಿಗೋದು ಜಯ, ಸ್ವಭಾವ ಜಯ, ಧರ್ಮಕ್ಕೆ ಜಯ. ಅದು ಧರ್ಮದ ಜಯ ನಮ್ಗೆ ಸಿಕ್ಕೇ ಸಿಗುತ್ತೆ. ನಿರ್ದೋಷಿ ಅಂತ ಕೋರ್ಟಿಂದ ಬಂದೇ ಬರುತ್ತೆ. ನಮ್ಮ ರಾಜ್ಯಪಾಲ ಕ್ಷೀಮರೆಗೆ ಅವರಿಂದ ಅವರೇ ಈ ರಾಜ್ಯವನ್ನು ಬಿಟ್ಟು ಹೋಗ್ತಕ್ಕಂಥ ವಾತಾವರಣ ಭಗವಂತ ಧರ್ಮ ಕಾನೂನು ದೇವರು ಕಲಿಸಿ ಹುಟ್ಟೇ ಕೊಡ್ತಾ ಇರ್ತಕ್ಕಂಥ ಆತ್ಮವಿಶ್ವಾಸದಿಂದ ತಮ್ಮೆಲ್ಲರಿಗೂ ಸಭೆ ಬಂದ ಎಲ್ಲರಿಗೂ ಸಹ ಪಕ್ಷದ ವತಿಯಿಂದ ಹಿಂದಾಗದ ಎಲ್ಲ ಸಂಘ ಸಂಸ್ಥೆಗಳು ಸಿದ್ದರಾಮಯ್ಯ ಅಭಿಮಾನ ಪಡೆದಿಂದ ನಿಮ್ಮ ಈ ಅಭಿಮಾನಿಗಳು ಎಲ್ಲರ ವತಿಯಿಂದಲೂ ನಿಮಗೆ ಅಭಿನಯಿಸ ನಾವು ಮಾತು ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ತಹಸೀಲ್ದಾರ್ ಎಸ್ ಅವರಿಗೆ ಮೆಂಬರ್ ತಹಸೀಲ್ದಾರ್ ಬರೋದು ಮೆಮೊರಾಂಡ್ ಕೊಡೋದು ಇತ್ತು ಇಲ್ಲೇ ಪತ್ರ ಕನಕರಂಗಮಂದಿರಲ್ಲಿ ಒಂದು ನೀರಿನ ಬಾಟಲ್ ಐತಿ, ಕೊಡ್ಕೊಂಡು ಹೋಗೋದಾಗಿ ಸಭೆಗೆ ವಿನಂತಿ.